ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 16 ಮತ್ತು 17ರಲ್ಲಿ 3 ಪ್ರಭುಗಳ ಬಗ್ಗೆ ತಿಳಿಸಿದ್ದಾರೆ. ಈ 3 ಪ್ರಭುಗಳು ಯಾರು? ಯಾವ ಪ್ರಭುವಿಗೆ ಶರಣಾದ ನಂತರ ಜನನ ಮತ್ತು ಮರಣ ಸಮಾಪ್ತವಾಗುತ್ತದೆ? 3 ಪ್ರಭುಗಳಲ್ಲಿ ಉತ್ತಮ ಪರಮಾತ್ಮ ಯಾರು? ಅವರು ಹೇಗಿದ್ದಾರೆ? ಅವರ ಹೆಸರೇನು? ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1, ಮಂತ್ರ ಸಂಖ್ಯೆ ಈಗ 8 ಮತ್ತು 9ರಲ್ಲಿ. ಈಗ ಇವರು ಪುರುಷ ಬರೆದಿದ್ದಾರೆ. ಪುರುಷನ ಅರ್ಥ ಪರಮೇಶ್ವರನೇ ಆಗುತ್ತದೆ ನೋಡಿ. ಇದು ಋಗ್ವೇದ. ನಾವು ಪುನಃ ಓದ್ತಿದ್ದೇವೆ. ಸ್ವಲ್ಪ ಈಗಲೇ ನಿಮಗೆ ತೋರಿಸಿದ್ದೆ, ಇದು ಅದೇ ಮಂಡಲವಿದೆ. ಋಗ್ವೇದ ಮಂಡಲ ಸಂಖ್ಯೆ 9 ಮತ್ತು ಸೂಕ್ತಿ ಸಂಖ್ಯೆ 1. ಈಗ ಮಂತ್ರ ಸಂಖ್ಯೆ 6ರವರೆಗೆ ಇವರು ಬರೆದಿದ್ದಾರೆ ಪರಮಾತ್ಮ. ಮತ್ತು ಮುಂದೆ ಇವರು ಯೋಚಿಸಿದರು, ಇದಂತೂ ತಪ್ಪಾಗಿದೆ. ಮೊದಲೇ ಬರೆದರು ಆ ಪುರುಷನಿಗೆ, ಆ ಪರಮೇಶ್ವರನಿಗೆ ಹೀಗೆ ಬರೆಯಬೇಕಾಗಿತ್ತು. ಇಲ್ಲಿ ನೋಡಿ 8ರಲ್ಲಿ, ಆ ಪುರುಷನಿಗೆ ಉಗ್ರಗತಿಗಳು ಪ್ರೇರಣೆಯನ್ನು ಮಾಡುತ್ತವೆ ಮತ್ತು ಭಾಸ್ಮಾನ್ ಶರೀರಕ್ಕೆ ಅಂದರೆ ಬಹಳ ಸುಂದರ ತೇಜೋಮಯ ಶರೀರಕ್ಕೆ. ಆ ಪುರುಷ ಅಂದರೆ ಆ ಪರಮಾತ್ಮ, ಇಲ್ಲಿ ದಯಾನಂದ ಸ್ವತಃ ಹೇಳುತ್ತಿದ್ದಾನೆ, ಪುರುಷ ಅಂದರೆ ಪರಮೇಶ್ವರ. ಆ ಪರಮಾತ್ಮ ಪ್ರಾಪ್ತನಾಗುತ್ತಾನೆ. ಹಾಗಾದರೆ ನಿರಾಕಾರ ಹೇಗಾದನು ಭಗವಂತ? ಇವರು ನಿರಾಕಾರನೆಂದು ಹೇಳುತ್ತಿದ್ದರು. ಇಲ್ಲಿ ನೋಡಿ, ಮತ್ತಿದರಲ್ಲಿ ಇದು ಕೂಡ ನಿರ್ಣಯ ಮಾಡಲಾಗಿದೆ. ಶರೀರ ಧರಿಸಿದಾಗ ಅದರಲ್ಲಿ 3 ಪ್ರಕಾರಗಳಿಂದ ಬೇರೆಯವರ ಪಾಲನೆಯನ್ನು ಮಾಡುವ ಮಧುಮಯ ಶರೀರ ಸಿಗುತ್ತದೆ. ಈಗ ಇಲ್ಲಿ ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1, ಮಂತ್ರ ಸಂಖ್ಯೆ 9ರಲ್ಲಿ. ಆಹ, ಈ ಮೂಲ ಪಾಠದಲ್ಲಿ ಶಿಶುಂ ಹೆಸರಿದೆ. ಶಿಶುಂ ಅಂದರೆ ಶಿಶು, ಬಾಲಕ ರೂಪ. ಅಭಿ ಇವಂ ಅಧನ್ಯ, ಇಲ್ಲಿಂದ ಓದೋಣ. ಆ ಸೌಮ್ಯ ಸ್ವಭಾವದ ಶ್ರದ್ಧಾಳು ಪುರುಷನಿಗೆ, ಸೋಂ ಪುರುಷ ಅಂದರೆ ಪರಮಾತ್ಮನಿಗೆ, ಆ ಅಮರ ಪುರುಷನಿಗೆ. ಶಿಶುಂ, ಅವನು ಶಿಶುರೂಪ ಧರಿಸಿ ಪ್ರಕಟಗೊಳ್ಳುತ್ತಾನೆ. ಅಭಿ ಅಧನ್ಯ, ಅಧನ್ಯ ಅಂದರೆ ಬಿನಾಧನಾಯಿ, ಎಂದಿಗೂ ವಿವಾಹವಾಗದಿರುವುದು, ಅಂದರೆ ಅದನ್ನು ಹೋರಿ ಎಂದಿಗೂ ಟಚ್ ಆಗದಿರುವುದು. ಹಾಗಾದರೆ ಇಲ್ಲಿ ಹೇಳುತ್ತಾರೆ ಅಭಿ ಅಧನ್ಯ ಅಂದರೆ ಪೂರ್ಣರೂಪದಿಂದ, ಬಿನಾಧನಾಯಿ. ಅಭಿ ಅಂದರೆ ಎಲ್ಲಾ ರೀತಿಯಿಂದ, ಪೂರ್ಣರೂಪದಿಂದ. ಅಧನ್ಯ ಅಂದರೆ ಕಡಸು, ಅಭಿ ಅಧನ್ಯ ಅಂದರೆ ಕಡಸು. ಧೇನವ ಅಂದರೆ ಆಕಳುಗಳು. ಕಡಸು ಹಸುಗಳು ಅವನನ್ನು ತೃಪ್ತಿಗೊಳಿಸುತ್ತವೆ. ಭಾವಾರ್ಥವೇನೆಂದರೆ ಪರಮಾತ್ಮನು ಶಿಶುರೂಪ ಧರಿಸಿ ಪ್ರಕಟವಾದಾಗ ಅವರ ಪಾಲನೆಯ ಲೀಲೆ, ಪೋಷಣೆಯ ಲೀಲೆ ಕಡಸು ಹಸುಗಳಿಂದ ಆಗುವುದು. ಅಂಡರ್ಸ್ಟುಡ್. ಇಷ್ಟೇ ಸಾಕು. ಈಗ ಪುಣ್ಯಾತ್ಮರೇ, ಇದಂತೂ ವೇದಗಳಲ್ಲಿ ಬರೆಯಲಾಗಿದೆ. ವೇದಗಳಂತೂ ಬಹಳ ಪುರಾತನ ಗ್ರಂಥಗಳೆಂದು ನಂಬಲಾಗುತ್ತದೆ. ಮತ್ತು ಪರಮಾತ್ಮ ಈ ಲೀಲೆಯನ್ನು 600 ವರ್ಷಗಳ ಮೊದಲು ಮಾಡಿದ್ದರು ಮತ್ತು ಪ್ರತ್ಯೇಕ ಯುಗದಲ್ಲಿ ಇದೇ ರೀತಿ ಮಾಡುತ್ತಾರೆ. ಇದಕ್ಕಾಗಿ ಅವರನ್ನು ನಾರಾಯಣನೆಂದು ಕರೆಯುತ್ತಾರೆ. ನಾರ್ ಅಂದರೆ ನೀರು, ಆಯಣ ಅಂದರೆ ವಿರಾಜಮಾನನಾಗುವವನು. ಮತ್ತು ಭಗವಂತ ಇನ್ನೆಲ್ಲಾ ಸಮಯ ನೀರಲ್ಲಿರ್ತಾರೆಯೇ? ಕೆಲವರು ಹೀಗೆ ಹೇಳುತ್ತಾರೆ, ಅವನಂತೂ ನಾರಾಯಣನು ನೀರಿನಲ್ಲಿ ಇರುತ್ತಾನೆ. ಇಲ್ಲ, ಅವನು ಇಲ್ಲಿ ಬಂದಾಗ ಒಂದು ಸರೋವರದಲ್ಲಿ ಕಮಲದ ಹೂವಿನ ಮೇಲೆ, ಆ ನೀರಿನ ಮೇಲೆ ವಿರಾಜಮಾನನಾಗಿರುತ್ತಾನೆ. ಇದಕ್ಕಾಗಿ ಅವನು ನಾರಾಯಣ. ಇವರೇ ಆ ನಾರಾಯಣ ಕಬೀರ ಸಾಹೇಬರು. ಇವರೇ 600 ವರ್ಷಗಳ ಮೊದಲು ಲೀಲೆಯನ್ನು ಮಾಡಿದ್ದರು. ಅದನ್ನು ಧರ್ಮದಾಸ ಸಾಹೇಬರು ಲಿಪಿಬದ್ಧಗೊಳಿಸಿದ್ದರು. ಅದರ ಹೆಸರು ಕಬೀರ ಸಾಗರ. ಅದರಲ್ಲಿ ಮಾಲೀಕನ ಲೀಲೆಗಳು ಮತ್ತು ಅವರ ಸಂಭಾಷಣೆಯನ್ನು ಈಗ ಕಬೀರ ಸಾಗರದಲ್ಲಿ ಪ್ರಮಾಣಿತಗೊಳಿಸುತ್ತೇನೆ. ಈ ಲೀಲೆಯನ್ನು ಭಗವಂತ ಸ್ವತಃ ಬಂದು ಮಾಡಿದರು. ಈ ಎಲ್ಲಾ ಸದ್ಗ್ರಂಥಗಳಿಂದ ನಾವು ಭಗವಂತನನ್ನು, ಪರಮಾತ್ಮನನ್ನು ತಿಳಿಯಬೇಕಾಗಿದೆ. ನಂತರ ದೃಢವಾಗಿ ಭಕ್ತಿ ಮಾಡೋಣ. ಮತ್ತೆ ನಿಸ್ಸಂಶಯವಾಗಿ ಭಕ್ತಿ ಮಾಡುವೆವು. ಇದು ಕೆಲವೇ ದಿನಗಳ ಮಾತಿದೆ. ಇಡೀ ವಿಶ್ವದಲ್ಲಿ ಈ ವಿಷಯ ತಂತಾನೇ ಸೆಟ್ ಆಗುವುದು. ಏನೆಂದರೆ ನಿಜವಾಗಿಯೂ ಪರಮಾತ್ಮ ಒಬ್ಬನೇ. ನಾವು ಒಬ್ಬ ತಂದೆಯ ಮಕ್ಕಳು. ಇಡೀ ಪೃಥ್ವಿಯ ಮೇಲಿರುವ ಎಲ್ಲಾ ಜೀವಾತ್ಮಗಳು ಒಂದೇ ತಂದೆಯ ಮಕ್ಕಳು. ಮತ್ತು ಮೋಕ್ಷ ಎಲ್ಲರಿಗೂ ಬೇಕಾಗಿದೆ. ಇಲ್ಲಿಂದ ಬಿಡುಗಡೆ ಎಲ್ಲರಿಗೂ ಬೇಕು. ಹಾಗಾದರೆ ಎಲ್ಲರಿಗೂ ಇದೇ ಭಕ್ತಿಯನ್ನು ಮಾಡಬೇಕಾಗಿದೆ. ಮತ್ತು ವಿಶ್ವದಲ್ಲಿ ಯಾವ ವಿಕಲ್ಪವೂ ಇರುವುದಿಲ್ಲ. ಏಕೆಂದರೆ ಜ್ಞಾನದಿಂದ ನಮಗೆ ತಿಳಿಯುತ್ತದೆ. ಈಗ ಜ್ಞಾನ ಇಷ್ಟು ನಿರ್ಮಲವಾಗಿದೆ, ಇದರಲ್ಲಿ ಸಂಶಯವೇ ಉಳಿದಿಲ್ಲ. ಏನೆಂದರೆ ಹೂ ಇಸ್ ಗಾಡ್? ಆ ಪರಮಾತ್ಮ ಯಾರು? ಕಬೀರ್ ಈಸ್ ಗಾಡ್. ಇದು ನೋಡಿ, ಇದು ಕಬೀರ್ ಸಾಗರ್. ಖೇಮ್ರಾಜ್ ಶ್ರೀ ಕೃಷ್ಣದಾಸ್ ಪ್ರಕಾಶನ, ಬಂಬೈಯಿಂದ. ಇದು ಕಬೀರ್ ಪಂಥದ್ದೇ.
ಕಬೀರ್ ಸಾಗರ್ ಜ್ಞಾನ್ ಸಾಗರ್ ಪ್ರಥಮ ಖಂಡ ಕಬೀರ್ ಪಂಥಿ ಭಾರತ್ ಪಥಿಕ್ ಸ್ವಾಮಿ ಯುಗಲಾನಂದ್ ಬಿಹಾರಿ ಮೂಲಕ ಪರಿಷ್ಕೃತ. ಇವರ ಮೂಲಕ ಸಂಶೋಧಿತವಾಗಿದೆ. ಮುದ್ರಕರು ಹಾಗೂ ಪ್ರಕಾಶಕರು ಖೇಮ್ರಾಜ್ ಶ್ರೀ ಕೃಷ್ಣದಾಸ್. ಅಧ್ಯಕ್ಷರು ಶ್ರೀ ವೆಂಕಟೇಶ್ವರ ಪ್ರೆಸ್, ಖೇಮ್ರಾಜ್ ಶ್ರೀ ಕೃಷ್ಣದಾಸ್ ಮಾರ್ಗ, ಮುಂಬೈ. ಈಗ ಇವರ ಜ್ಞಾನಸಾಗರದಲ್ಲಿ ಇದು ಜ್ಞಾನಸಾಗರ್ ಮತ್ತು ಪುಟ ಸಂಖ್ಯೆ 74ರಲ್ಲಿ. ಇದು ಪುಟ ಸಂಖ್ಯೆ 74ರಲ್ಲಿ. ಈಗ ಇಲ್ಲಿ ಬರೆಯಲಾಗಿದೆ. सुन जुल्हा मन भयो आनंदा जिमी चकोर पायो निशी चंदा ले सुत चले हर्ष मन कीन्या तासो पुन अस बोल ही दीन्या. सुत काशी को ले चले लोग देखण ते आवे. ಇದನ್ನೇ ಗರೀಬ್ದಾಸ ಸಾಹೇಬರು ಬರೆದಿದ್ರು ಮತ್ತು ಕಬೀರ್ ಸಾಗರದಲ್ಲೂ ಅದನ್ನೇ ಬರೆದಿದ್ದಾರೆ. अन पानी बखे नहीं जुल्हा शोक बनावे. तब जुल्हा मन कीन तिवाना रामानंद सो कही उत्पाना. मैं सुत पायो बड़ गुणवंता कारण कौन बखे नहीं संता. रामानंद ध्यान तब धारा जुल्हा सो तब वचन उचारा. पूर्व जन्म में ते ब्राह्मण जाति और हरि सेवा की निसी बलभाती. कुछ तुम सेवा हर की चूका ताते भयो जुल्हा का रूपा. प्रीति प्रभु गही तोर लीनी ताते उद्धान में सुत तोय दीना. ಈಗ ನೀರು ರಾಮಾನಂದರ ಬಳಿ ಹೋಗಿ ಕೇಳಿದ ಏನೆಂದರೆ, ನನ್ನ ಮಗು ಊಟ ಮಾಡುತ್ತಿಲ್ಲ ಹಾಗೂ ಹಾಲನ್ನೂ ಕುಡಿಯುತ್ತಿಲ್ಲ. ಏನಾದರೂ ಸಮಾಧಾನ ಹೇಳಿ ಸ್ವಾಮಿ ಎಂದಾಗ ರಾಮಾನಂದರು ಕಾರಣ ಹೇಳಿದರು. ನೀನು ಪೂರ್ವಜನ್ಮದಲ್ಲಿ ಬ್ರಾಹ್ಮಣನಾಗಿದೆ. ನೀನು ಯಾವುದೋ ತಪ್ಪು ಮಾಡಿದ್ದ, ಆ ಕಾರಣದಿಂದ ಧಾಣಕನಾದೆ, ನೇಕಾರನಾದೆ. ಅವನು ಹೇಳಿದ, ಸ್ವಾಮಿ ಅದಂತೂ ಆದದ್ದಾಯ್ತು. ಹೇ ಪ್ರಭು ಜಸ್ಕೀನ್ ಹೋ ತಸ್ಪಾಯು, ನಾನು ಮಾಡಿದ್ದನ್ನು ಅನುಭವಿಸಿದ್ದೇನೆ. आरत हो तू दर्शन आयो सो कहिए उपाय गुसाई बालक अक्सूधावंत कुछ खाई. ಏನಾದರೂ ಉಪಾಯವನ್ನು ಹೇಳಿ ನನ್ನ ಮಗು ತಿನ್ನುವಂತೆ. रामानंद अस युक्ति विचारा तुम सुत कोई ज्ञानी अवतारा. बछिया जाही बैल नहीं लागा सोले ठाड करो तेई आगा. ರಾಮಾನಂದರು ಹೇಳುತ್ತಿದ್ದಾರೆ, ನಿನ್ನ ಬಾಲಕ ಸಾಮಾನ್ಯ ವ್ಯಕ್ತಿಯಲ್ಲ. ಇವನು ಹಿಂದಿನ ಜನ್ಮದಲ್ಲಿ ಯಾವುದೋ ಒಳ್ಳೆಯ ವಿದ್ವಾನ ಪುರುಷನು. ಇದಕ್ಕಾಗಿ ಇವನಿಗೆ ತನ್ನ ಹಿಂದಿನದೆಲ್ಲ ನೆನಪಿದೆ. ಔರ್ ಬಚ್ಚಿಯಾ ಜಾಹಿ ಬಯಲ್ ನಹಿಲಾಗ ಅಂದರೆ ಕಡಸು ಹಸು. ಹೋರಿ ಟಚ್ ಕೂಡ ಮಾಡದಿರುವ ಹಸು. ಸೋಲೆ ಠಾಡೆ ಕರೆ ತೆಹಿ ಆಗ ಅವನ ಎದುರಿಗೆ ತನ್ನಿ. दूध चले तेई थनते दूध धरो छिपाई. अक्षुधावंत जब होवे ताके दे खवाई. जुल्हा एक बछिया ले आवा और चलो दूत कोई मरम न पावा. चलो दूत जुल्हा हरसाना राग छिपाई काहू नहीं जाना. ಈಗ ಇಲ್ಲಿ ದೂತ್ ಶಬ್ದವಿದೆ. ಈ ಕಬೀರ್ ಪಂಥದವರು ಇನ್ನು ಬಹಳಷ್ಟು ವಿವರಣೆ ಇತ್ತು. ಏನೆಂದರೆ ಯಾರು ಬಂದಿದ್ದರು, ಹೇಗೆ ಬಂದಿದ್ದರು, ಶಂಕರ ಭಗವಂತ ಬಂದಿದ್ದರು. ಆದರೆ ಕಬೀರ ಪಂಥದವರು ಕಬೀರರಿಗೆ ಕೇವಲ ಒಬ್ಬ ಸಂತರೆಂದು ನಂಬುತ್ತಿದ್ದರು ಮತ್ತು ಶಂಕರರನ್ನು ಇದರಲ್ಲಿ ಸೇರಿಸಲು ಬಯಸುತ್ತಿರಲಿಲ್ಲ, ಏಕೆಂದರೆ ಅವರು ಬೇರೆ ಪಂಥ ನಡೆಸಿದ್ದರು. ಇದಕ್ಕಾಗಿ ಇವರು ಇಲ್ಲಿ ಸ್ವಲ್ಪ ಕಟಿಂಗ್ ಮಾಡಿಬಿಟ್ಟರು. ಈಗ ಇದರ ಪೂರ್ತಿ ಆದರಣೀಯ ಗರೀಬ್ದಾಸ ಸಾಹೇಬರು ಮಾಡಿದ್ದಾರೆ. ಪುಣ್ಯಾತ್ಮರೇ, ಇದು ಆಧ್ಯಾತ್ಮಿಕ ಜ್ಞಾನವಿದೆ. ಆಧ್ಯಾತ್ಮ ಜ್ಞಾನವನ್ನು ನೀವು ಸರಿಯಾಗಿ ತಿಳಿದುಕೊಳ್ಳಬೇಕಾಗುವುದು. ಹೇಗೆಂದರೆ ನಾವು ಒಂದು ಮಗುವಿಗೆ ಊದಿಸುತ್ತೇವೆ 12, 13 ವರ್ಷ, 16 ವರ್ಷ, ಮತ್ತು ಕೇವಲ ಹೊಟ್ಟೆಪಾಡಿಗಾಗಿ ಅವನನ್ನು ಪೂರ್ತಿ ಫ್ರೀ ಕೂಡ ಬಿಡುತ್ತೇವೆ. ತಮ್ಮ ಸಾಮರ್ಥ್ಯದ ಅನುಸಾರ ಬಹಳಷ್ಟು ಖರ್ಚು ಕೂಡ ಮಾಡುತ್ತೇವೆ. ಇಷ್ಟೆಲ್ಲ ಮಾಡಿದರೂ ಅವನಿಗೆ ಕೆಲಸ ಸಿಗಬಹುದು, ಸಿಗದೆಯೂ ಇರಬಹುದು. ಯಾವ ಗ್ಯಾರಂಟಿ ಇಲ್ಲ. ಅವನಿಗಾಗಿ ನಾವು ಇಷ್ಟು ಡಿವೋಟ್ ಮಾಡುತ್ತಿದ್ದೇವೆ, ಏಕೆಂದರೆ ನಾವು ಇಂದಿನವರೆಗೆ ಕೇವಲ ಹೊಟ್ಟೆಪಾಡಿಗಾಗಿ ದುಡಿಯುವುದನ್ನು ನೋಡಿದ್ದೇವೆ. ಈಗ ನಾವು ಮೋಕ್ಷಕ್ಕಾಗಿ ಇಷ್ಟು ಸಮಯ ನೀಡಬೇಕಾಗಿದೆ. ಇದೇ ರೀತಿ ನಾವು ಸಮರ್ಪಿತವಾಗಬೇಕು. ಇದರಲ್ಲಿ ಹಾನಿಯಿಲ್ಲ. ಇದರಿಂದ ಖಂಡಿತ ಮೋಕ್ಷವಾಗುವುದು. ಇದಕ್ಕಾಗಿ ನಮಗೆ ಸಮಯವೂ ಬೇಕು. ಈ ಕಥೆಗಳನ್ನು ಕೂಡ ಕೇಳಬೇಕು. ಮತ್ತು ಗುರುದೇವ ಹೇಳಿದಂತೆ, ಅಂದರೆ ಆಧ್ಯಾತ್ಮಿಕ ಟೀಚರ್, ನೀವು ವಿದ್ಯಾರ್ಥಿಗಳು. ಗುರುಗಳು ಹೇಳಿದಂತೆ ಮಾಡಿ ನೋಡಿ, ಆಗಲೇ ಸಫಲತೆ ಸಿಗುವುದು. ಈಗ ನೀವು ನೋಡಿದ್ದೀರಿ, ಪರಮಾತ್ಮ ಈ ಲೀಲೆ ಮಾಡಿದ್ದರು ಮತ್ತು ಕಡಸು ಹಸುವಿನ ಹಾಲು ಕುಡಿದರು. ಈಗ ನಿಮಗೆ ಹೇಳಿದ್ದೆ ಏನೆಂದರೆ, ಶಿವ ಬಂದಿದ್ದರು ಶಿವಲೋಕದಿಂದ, ಪರಮಾತ್ಮನಿಗೆ ಹಾಲು ಕುಡಿಸಿದರು. ಈಗ ಇದೇ ಚಿತ್ರಣ ಆದರಣೀಯ ಗರೀಬ್ದಾಸ್ ಸಾಹೇಬರು ತನ್ನ ವಾಣಿಯಲ್ಲಿ ಬರೆದಿದ್ದಾರೆ.
ಮತ್ತು ಈ ಕಬೀರ ಪಂಥದವರು ಕಬೀರ್ ಸಾಗರದಲ್ಲಿ 600 ವರ್ಷಗಳಲ್ಲಿ ಕೆಲವು ತಪ್ಪುಗಳನ್ನು ತನ್ನ ವಿಚಾರಗಳಂತೆ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಆದರೂ ಸತ್ಯವನ್ನು ಅಳಿಸಲಾಗಲಿಲ್ಲ. ಮಾಲೀಕನ ದಯೆಯಿಂದ ಸುರಕ್ಷಿತವಾಗಿ ಉಳಿಯಿತು. ಈಗ ಅದರ ಪೂರ್ತಿಗಾಗಿ ಪರಮಾತ್ಮನು 600 ವರ್ಷಗಳ ಮೊದಲೇ ಧರ್ಮದಾಸರೊಡನೆ ಹೇಳಿದ್ದರು. ಏನೆಂದರೆ, ಧರ್ಮದಾಸ, ಈ 12 ಕಬೀರ ಪಂಥಗಳು ನನ್ನ ಹೆಸರಿನಿಂದ ನಡೆಯುವವು. ಅವುಗಳಲ್ಲಿ ಮೊದಲು ಬರುವುದು ಚೂಡಾಮಣಿ. ಅವನಂತೂ ಒಳ್ಳೆಯ ಆತ್ಮ ಆಗಿರುವನು. ನಂತರ ಅವನ ಉತ್ತರಾಧಿಕಾರಿಗಳೆಲ್ಲರೂ ನಕಲಿಯಾಗುವರು. ಕಾಲನ ಪ್ರೇರಣೆಯಿಂದ ಬೇರೆಯೇ ಸಾಧನೆಯನ್ನು ಪ್ರಾರಂಭಿಸುವರು. ಇದೇ ರೀತಿ ಗರೀಬ್ ದಾಸ್ ಸಾಹೇಬ್ರಂತೂ ಪರಮಾತ್ಮನ ಆತ್ಮವಾಗಿದ್ದರು. ಆದರಣೀಯ ಗರೀಬ್ ದಾಸ್ ಸಾಹೇಬ್ರು 12ನೇ ಪಂಥದಲ್ಲಿ ಬಂದವರು. ಮುಂದೆ ಅವರ ಉತ್ತರಾಧಿಕಾರಿಗಳಿಗೆ ಇದರ ಎಬಿಸಿಡಿ ಕೂಡ ಗೊತ್ತಿಲ್ಲ ಮತ್ತು ಪರಮಾತ್ಮನ ವಾಣಿಯನ್ನು ತಿಳಿಯಲಾಗಲಿಲ್ಲ. ಮತ್ತು ಮಾಲೀಕನು ತಿಳಿಸುವುದು ಉಚಿತವೆಂದೂ ತಿಳಿದಿರಲಿಲ್ಲ, ಏಕೆಂದರೆ ಈ ರಹಸ್ಯವನ್ನು ಈಗಲೇ ತೆರೆಯಬೇಕಾಗಿರಲಿಲ್ಲ. ಅವರಂತೂ ಕೇವಲ ಹೇಳಿ ಹೇಳಿ ಬರೆಸಿಟ್ಟರು. ಇಂದು ಈ ದಾಸನಿಗೆ ಈ ಸದ್ಬುದ್ಧಿ ನೀಡಿದ್ದಾರೆ. ಈ ಗೂಢ ರಹಸ್ಯಗಳನ್ನು ನಿಮಗೆ ತಿಳಿಸಿದ್ದೇನೆ. ಮತ್ತು ಆ ಸಮಯದಲ್ಲಿ 600 ವರ್ಷಗಳ ಮೊದಲೇ ಪರಮಾತ್ಮ ಹೇಳಿದ್ದರೇನೆಂದರೆ, 12ನೇ ಪಂಥ ಕಬೀರ ಪಂಥದಲ್ಲಿ, ಅದರಲ್ಲಿ ನನ್ನ ಮಹಿಮೆಯ ವಾಣಿ ಪುನಃ ಪ್ರಕಟಗೊಳ್ಳುವುದು. ನನ್ನ ಸತ್ಯಜ್ಞಾನ ಪುನಃ ಪ್ರಕಟವಾಗುವುದು 12ನೇ ಪಂಥದ ಪ್ರವರ್ತಕರ ಮೂಲಕ. ಆದರೆ ಆ 12ನೇ ಪಂಥದ ಅನುಯಾಯಿ ಕೂಡ ಆ ಮಾರ್ಗವನ್ನು ತಿಳಿಯಲಾರರು. ಏಕೆಂದರೆ ಪರಮಾತ್ಮ ಹೇಳಿದರು, ಧರ್ಮದಾಸ್ ತೋಹೆ ಲಾಖ ದುಹಾಯಿ, ಯೇ ಮೂಲ ಜ್ಞಾನ ಕಿತೆ ಬಾಹರ್ ನ ಜಾಯಿ, ಮೂಲ ಜ್ಞಾನ ಬಾಹರ್ ಜೋ ಪಡಹಿ, ಬಿಚಲಿ ಪೀಢಿ ಹನ್ಸ್ ನಹಿ ತರಹಿ. ಇದಕ್ಕಾಗಿ ಗರೀಬ್ ದಾಸ್ ಸಾಹೇಬ್ರು ಹೇಳಿ ಹೇಳಿ ಬರೆಸಿದರು. ಅದರ ನಿರ್ಣಯವನ್ನು ಯಾರಿಗೂ ನೀಡಲಿಲ್ಲ. ಇದಕ್ಕಾಗಿ ಹೇಳಲಾಗಿದೆ, ಗರೀಬ್ ದಾಸ್ ಪಂಥದ ಎಲ್ಲಾ ಜನರೂ ಓದುವರು, ಆದರೆ ಅವರು ತಿಳಿಯಲಾರರು. ಅಸಂಖ್ಯ ಜನ್ಮ ಸತ್ಯಲೋಕಕ್ಕೆ ಹೋಗಲಾರರು. ಅವರಲ್ಲಿ ಅಭಿಮಾನ ಉಂಟಾಗುವುದು. ಏನೆಂದರೆ, ನಾವು ಗರೀಬ್ ದಾಸರ ಅನುಯಾಯಿಗಳು, ನಾವು ಆ ಗ್ರಂಥವನ್ನು ಚೆನ್ನಾಗಿ ತಿಳಿದಿದ್ದೇವೆ, ಅವರಿಗೆ ಎಬಿಸಿಡಿ ಕೂಡ ಗೊತ್ತಿಲ್ಲ. ಈ ದಾಸ ಅದರಲ್ಲಿದ್ದು ಬಂದಿರುವನು. ಈಗ ಇದರ ಪ್ರಮಾಣ ಕೂಡ ನಿಮಗೆ ಕಬೀರ್ ಸಾಗರದಿಂದ ನೀಡುತ್ತೇನೆ. ಇದು ಕಬೀರ್ ಸಾಗರ್, ಈಗಲೇ ನಿಮಗೆ ತೋರಿಸಿದ್ದೆ. ಮತ್ತು ಖೇಮ್ರಾ ಶ್ರೀಕೃಷ್ಣದಾಸ್ ಪ್ರಕಾಶನ, ಮುಂಬಯಿಯಿಂದ. ಮುದ್ರಕರು ಹಾಗೂ ಪ್ರಕಾಶಕರು ಖೇಮ್ರಾ ಶ್ರೀಕೃಷ್ಣದಾಸ್, ಅಧ್ಯಕ್ಷರು ವೆಂಕಟೇಶ್ವರ್ ಪ್ರೆಸ್, ಖೇಮ್ರಾ ಶ್ರೀಕೃಷ್ಣದಾಸ್ ಮಾರ್ಗ, ಮುಂಬಯಿಯಿಂದ. ಜ್ಞಾನ್ ಸಾಗರ್, ಇದರ ಅನುವಾದಕರು ಕೂಡ ಕಬೀರ್ ಪಂಥದವರು, ಇದರ ಸಂಶೋಧಕರು. ಕಬೀರ್ ಪಂಥಿ ಭಾರತ್ ಪಥಿಕ್ ಯುಗಲಾನಂದ್ ವಿಹಾರಿ, ಇವರ ಮೂಲಕ ಪರಿಷ್ಕೃತ. ಮುದ್ರಕರು ಹಾಗೂ ಪ್ರಕಾಶಕರು ಖೇಮ್ರಾ ಶ್ರೀಕೃಷ್ಣದಾಸರು. ಇದು ನಿಮಗೆ ತೋರಿಸಿದ್ದೇನೆ. ಇದು ಕಬೀರ್ ವಾಣಿ ಮತ್ತು ಪುಟ ಸಂಖ್ಯೆ 136ರಲ್ಲಿ ಹೇಳಲಾಗಿದೆಯೇನೆಂದರೆ, ದ್ವಾದಶ್ ಪಂಥ ಚಲೋ ಸೋ ಭೇದ. 12 ಪಂಥಗಳ ನಡೆಯುವಿಕೆ ಬಗ್ಗೆ ಕಬೀರ ಪರಮೇಶ್ವರರು 600 ವರ್ಷ ಮೊದಲೇ ಹೇಳಿದ್ದಾರೆ. 12 ಪಂಥ ಹೀಗೆ ನಡೆಯುವುದು. ದ್ವಾದಶ್ ಪಂಥ ಕಾಲ ಫುರ್ಮಾನ ಔರ್ ಭೂಲೆ ಜೀವ್ ನ ಜಾಯೆ ಠಿಕಾನ. ಈ 12 ಪಂಥಗಳಲ್ಲಿ ಯಾರೂ ಕೂಡ ಪಾರಾಗಲಾರರು. ಈಗ ಹೇಳಿದ್ದಾರೆ, ದ್ವಾದಶ್ ಪಂಥ ಕಾಲ ಫುರ್ಮಾನ, ಈ 12 ಪಂಥಗಳಲ್ಲಿ ಕಾಲನದೇ ಸಂದೇಶವಿರುವುದು. और भूले जीव न जाए ठिकाना, ताते आगम कह हम बाखा. ಇಲ್ಲಿ ಬರೆಯಬೇಕಾಗಿತ್ತು ಪ್ರಥಮ ವಂಶ್ ಚೂಡಾಮಣಿ ಶಾಖಾ. ಆದರೆ ಇಲ್ಲಿ ಇವರು ಕಬೀರ್ ಪಂಥದವರು ತಪ್ಪು ಮಾಡಿದರು. ಏನೆಂದರೆ, ಚೂಡಾಮಣಿಯವರಿಗೆ ಕಾಲನ ಪಂಥವೆಂದು ಹೇಳಲು ಬಯಸುತ್ತಿರಲಿಲ್ಲ. ಆದರೆ ಸತ್ಯ ಅಡಗುವುದಿಲ್ಲ. प्रथम जग में जागू बरमावे और बिना भेद वो ग्रंथ चुरावे. दूसर सुरत गोपाल होई मूल निरंजन. ಮತ್ತು ಟಕ್ಸಾರ್ ಪಂಥ ಮತ್ತು ಸತ್ಯನಾಮಿ ಪಂಥ, ಈ ಜೀವಾ ಪಂಥ, ಸತ್ಯನಾಮಿ ಪಂಥ, ರಾಮ್ ಕಬೀರ್ ಪಂಥ. ಈಗ ಇಲ್ಲಿ ಇವರು ಕ್ಲಿಯರ್ ಬರೆದಿದ್ದಾರೆ. ಕಬೀರ್ ಚರಿತ್ರಬೋಧದಲ್ಲಿ, ಇದು ಬೋಧ್ ಸಾಗರ್ದಲ್ಲಿ ಕಬೀರ್ ಚರಿತ್ರಬೋಧ್, ಮತ್ತಿದು ಇಲ್ಲಿಂದ ಶುರುವಾಗಿದೆ. 1870, ಇದು 1870ನೇ ಪುಟ. ಬ್ರಾಕೆಟ್ನಲ್ಲಿ ಇರುವಂತೆ ಇದು ಬೋಧ್ ಸಾಗರ್. ಇಲ್ಲಿ ಬರೆಯಲಾಗಿದೆ ಏನೆಂದರೆ, ಕಬೀರ್ ಸಾಹೇಬ್ರ ಪಂಥಗಳ ವೃತ್ತಾಂತ. ನಾರಾಯಣದಾಸರ ಪಂಥ. ಈ ನಾರಾಯಣದಾಸರು ಕಬೀರ ಪಂಥದವರಲ್ಲ, ಇವರಂತೂ ಶ್ರೀಕೃಷ್ಣ ಪಂಥದಲ್ಲಿ ಇದ್ದರು. ಇಲ್ಲಿ ಚೂಡಾಮಣಿ ಪಂಥವಿತ್ತು, ಇವರು ಉದ್ದೇಶಪೂರ್ವಕವಾಗಿ ತೆಗೆದುಬಿಟ್ಟರು. ಯಾಗೌ ದಾಸರ ಪಂಥ, ಇದನ್ನು ಜಾಗು ಪಂಥ ಎಂದೂ ಕರೆಯುತ್ತಾರೆ. ಮತ್ತು 3ನೆಯದು ಸೂರತ್ ಗೋಪಾಲ್, 4ನೆಯದು ಮೂಲ್ ನಿರಂಜನ್, 5ನೆಯದು ಟಕ್ಸಾರ್ ಪಂಥ ಮತ್ತು ಭಗವಾನ್ ದಾಸ್ ಪಂಥ, ಸತ್ಯನಾಮಿ ಪಂಥ, ಕಮಾಲಿ ಪಂಥ್, ರಾಮ್ ಕಬೀರ್ ಪಂಥ, 12ನೆಯದು ಗರೀಬ್ ದಾಸರ ಪಂಥ. ಇವರು ಚುಡಾಣಿಯವರು, ಗರೀಬ್ ದಾಸರು.
ಇವರು 12ನೇ ಪಂಥದವರು. ಈಗ ಪುನಃ ನಾವು ಇಲ್ಲಿ ನೋಡೋಣ. ಈಗ ನೋಡಿ, ಕಬೀರ್ ಸಾಗರದಲ್ಲಿಯೇ ಕಬೀರ್ ವಾಣಿಯ 136ನೇ ಪುಟದಲ್ಲಿ ಈಗ ಮತ್ತೊಮ್ಮೆ ನೋಡೋಣ. ದ್ವಾದಶ್ ಪಂಥ್ ಚಲೋ ಸೋಭೇದ್. ಈಗ ನಾವು ಇಲ್ಲಿ ತನಕ ಓದಿದ್ದೇವೆ. ಮೊದಲನೆಯದು ಜಾಗು, ಎರಡನೆಯದು ಸರತ್ಗೋಪಾಲ್, ಮೂರನೆಯದು ಮೂಲ್ ನಿರಂಜನ್, ಆದರಿದು 4ನೇದು ಮತ್ತು 5ನೇದು ಟಕ್ಸಾರ್ ಪಂಥ. ಹಾಗೂ ಕೆಳಗೆ ನೋಡಿ, ಸತ್ಯನಾಮಿ ಪಂಥ, ರಾಮ್ ಕಬೀರ್ ಪಂಥ, ನಂತರ ಜ್ಞಾನಿ ಪಂಥ ಮತ್ತು ಇದು 11ನೇದು ಪರಮದಾಮದ ವಾಣಿ ಪಂಥ. ಈಗ ಇದಾಗಿದೆ 12ನೇದು. ಸಂವತ್ 1775 ಹೋಯಿ. ಇಲ್ಲಿ 1774 ಬರೆಯಬೇಕು. ಏಕೆಂದರೆ ಸಂವತ್ಸರ 1774, ಇಸವಿ 1717ರಲ್ಲಿ ಗರೀಬ್ದಾಸರ ಜನ್ಮವಾಗಿತ್ತು. ಈ 12ನೆಯ ಪಂಥ ಇದು ಗರೀಬ್ದಾಸರ ಪಂಥವಾಗಿದೆ. ಮತ್ತು ಸಂವತ್ಸರ 1774 ತಿಳಿಯಿರಿ, 74 ಹೋಯಿ. ಇದರಲ್ಲಿ 75 ಬರೆದಿದ್ದಾರೆ. तादिन प्रेम प्रगटे जग सोई, आज्ञा रहे ब्रह्म बोध लावे, कोली चमार सबके घर खावे, साख हमारी ले जीव समझावे, असंग जन्म ठोड़ नहीं पावे. ಗರೀಬ್ ದಾಸರ ವಾಣಿಯಿಂದ ಇವರು ತಿಳಿಸುವರು, ಅಸಂಖ್ಯ ಜನ್ಮವಾದರು ಆ ಸ್ಥಾನಕ್ಕೆ ತಲುಪಲಾರರು. बर में पंथ प्रगट हुआ वाणी, 12ನೇ ಪಂಥದ ಗರೀಬ್ ದಾಸರ ಮೂಲಕ ನನ್ನ ಮಹಿಮೆಯ ವಾಣಿ ಪುನಃ ಪ್ರಕಟಗೊಳ್ಳುವುದು. ಅದು ಕಬೀರ್ ಸಾಗರದಲ್ಲಾಗಿರುವ ತಪ್ಪುಗಳನ್ನು ಪುನರಾವರ್ತನೆಗೊಳಿಸುವುದು. बर में पंथ प्रगट हुआ वाणी, शब्द हमारे की निर्णय ठाणी. ಈ ಗರೀಬ್ ದಾಸರ ಪಂಥದವರು ನಮ್ಮ ವಾಣಿಯನ್ನು ನಿರ್ಣಯಿಸಲಂತೂ ಪ್ರಯತ್ನಿಸುವರು, ಚೇಷ್ಟೆಯನ್ನು ಮಾಡುವರು. ಆದರೆ ಅಸ್ಥಿರ್ ಘರ್ಕ ಮರ್ನ ಪಾವೆ, ये 12 पंथ हम ही को ध्यावे, ಸಾಖ ಹಮಾರೀಲೆ ಜೀವ ಸಮझಾವೆ. ಈ ಅನ್ಯ ಗರೀಬ್ ದಾಸ ಪಂಥದವರು. ಮತ್ತು ಹೇಳ್ತಾರೆ, ಅಸಂಖ್ಯ ಜನ್ಮವು ಠೌರ್ ನಹಿ ಪಾವೆ, ಅಸಂಖ್ಯ ಜನ್ಮಗಳಲ್ಲೂ ಹೋಗಲಾರರು ಗರೀಬ್ ದಾಸ್ ಪಂಥದವರು. ಮತ್ತು ನಕಲಿ ಕಬೀರ್ ಪಂಥದವರೂ ಕೂಡ. ಮತ್ತೆ ಹೇಳುತ್ತಾರೆ, 12ವೇं ಪಂಥ್ ಹಮ್ ಹೀ ಚಲ ಆವೆ. ನಂತರ 12ನೇ ಪಂಥದಲ್ಲಿ ಮುಂದೆ ಆ ವಾಣಿ ಪ್ರಕಟವಾದ ಬಳಿಕ और सब पंथ मेट एक ही पंथ चलावे. ಈಗ ದಾಸನನ್ನು ಕಳುಹಿಸಿದ್ದಾರೆ. ಈ ದಾಸನು ಗರೀಬ್ ದಾಸ್ ಪಂಥಕ್ಕೆ ಸಂಬಂಧಿತನು. ಮತ್ತು 12ನೇ ಪಂಥದಲ್ಲಿ ಪರಮಾತ್ಮ ಸ್ವತಃ ಬರಲಿಲ್ಲ, ಈ ದಾಸನನ್ನು ಕಳುಹಿಸಿದ್ದಾರೆ. ಈ ಪವರನ್ನು ಕೊಟ್ಟು ಕೆಲಸವಂತೂ ಮಾಲೀಕರೇ ಮಾಡುತ್ತಿದ್ದಾರೆ. 12ನೇ ಪಂಥದಲ್ಲಿ ನಾನೇ ಬರುವೆನು, ಪುನಃ ಇವರೆಲ್ಲರನ್ನೂ ನೋಡಿಕೊಳ್ಳುವೆನು, ಎಲ್ಲರನ್ನೂ ಒಂದೇ ಪಂಥದವರನ್ನಾಗಿ ಮಾಡುವೆನು. ಎಲ್ಲರೂ ಜ್ಞಾನದ ಆಧಾರದಿಂದ ತಿಳಿದುಕೊಳ್ಳುವರು. तब लग बोधो कुरी चमारा, फिर तुम बोधो राज दरबारा, प्रथम चरण कलयुग निराणा, तब मगर मांडो मैदाना. ಹೇಳುತ್ತಾರೆ, ಕಲಿಯುಗದ ಪ್ರಥಮ ಚರಣದಲ್ಲಿ ನಾನು ಮಗಹರ್ದಿಂದ ಸಶರೀರವಾಗಿ ಹೋಗುವೆನು. ಅದು ಪ್ರಥಮ ಚರಣ. ಕಲಿಯುಗದಲ್ಲಿ 3 ಚರಣಗಳೆಂದು ಹೇಳಲಾಗಿದೆ. ಈಗ ಮಧ್ಯದ ಚರಣ ನಡೆಯುತ್ತಿದೆ. ये प्रथम चरण कलयुग निराणा, और तब मगर मांडो मैदाना. धर्मराय से मांडो बाजी, तब धर बोधो पंडित काजी. ಈಗ ಇಲ್ಲಿ ಬರೆಯಲಾಗಿದೆ, 5505 तब ये शब्द होगा साचा. ಕಲಿಯುಗದ 5505 ವರ್ಷಗಳು ಕಳೆದು ಹೋದಾಗ ಇದು ಸತ್ಯವಾಗುವುದು. ಇಸವಿ 2006ರಲ್ಲಿ ಎಂದು ತಿಳಿಯಿರಿ. ಇದು ಸತ್ಯವಾಯಿತು. ಮತ್ತು ಇಂದು ಇದು 2011 ನಡೆಯುತ್ತಿದೆ. ಈಗ ಇದರ ಕಾರಣ ಏನಾಗಿತ್ತು? ಅಂದರೆ ಕಲಿಯುಗದ 5505 ವರ್ಷ ಸರಿಸುಮಾರು ಕಳೆದು ಹೋಗುವವು. ಆ ಸಮಯ ಈ ನನ್ನ ಇಂದು ಹೇಳಿರುವ ವಾಣಿ ಇಸವಿ 1398 ಮತ್ತು 1518ರ ಮಧ್ಯದಲ್ಲಿ ಹೇಳಲಾದ ವಾಣಿ, ಪರಮಾತ್ಮನು ಹೇಳಿರುವ ವಚನಗಳು. ಏನೆಂದರೆ ಇವು ಆ ಸಮಯದಲ್ಲಿ ಸತ್ಯವಾಗುವವು. ಇಂದು ಯಾರಿಗೂ ನಂಬಿಕೆಯಾಗದು. ಇಂದು ಯಾರಿಗೂ ಇದರ ವಿಶ್ವಾಸವಾಗುವುದಿಲ್ಲ. ಆ ಸಮಯದಲ್ಲಿ ಸತ್ಯವಾಗುವುದು ಇಂದು ನಾನು ಹೇಳುತ್ತಿರುವುದು. ಮತ್ತು ಅಲ್ಲಿವರೆಗೂ ಹೇಳಿದ್ರು, ಧರ್ಮದಾಸ್ ತೊ ಹೆ ಲಾಖ ದುಹಾಯಿ, ಯೇ ಮೂಲ ಜ್ಞಾನ ಕಹಿ ಬಾಹರ್ ನ ಜಾಯಿ. ಇಲ್ಲಿ ನೋಡಿ, ಮುಂದೆ ಇದರಲ್ಲಿಯೇ धर्मदास मोरी लाख दुहाई, 5505 तब ये शब्द होगा साचा. ಕಲಿಯುಗದ ಇಷ್ಟು ಸಮಯ ಕಳೆದು ಹೋದಾಗ धर्मदास मोरी लाख दुहाई, ये मूल शब्द जिन बाहर. ಇಲ್ಲಿ ತಪ್ಪಾಗಿ ಮುದ್ರಿತವಾಗಿದೆ. ಪವಿತ್ರ ಜ್ಞಾನ ತುಮ ಜಗ್ ಮೇ ಬಾಖೋ, ಮೂಲ ಜ್ಞಾನ ಗೋಯಿ, ಅಂದರೆ ಗುಪ್ತ ತುಮ ರಾಖೋ. मूल ज्ञान जो बार है पर ही, बिजली पीढ़ी हंस वंश नीतर ही, 33 अरब ज्ञान हम बाखा, मूल ज्ञान गुप्त ही राख्या. ಗೋಯ್ ಅಂದರೆ ಗುಪ್ತ. मूल ज्ञान तुम तब लग छुपाई, जब लग 12 पंथ मिटाई. ಈಗ ಇಲ್ಲಿ ನಿಮಗೆ ತೋರಿಸುತ್ತೇನೆ 134ನೇ ಪುಟದಲ್ಲಿ. ಆಹ, ಪರಮಾತ್ಮ ಎಲ್ಲಾ ನಿರ್ಣಯವನ್ನು ನೀಡಿದ್ದಾರೆ. ಕಬೀರ್ ವಾಣಿ 134ನೇ ಪುಟದಲ್ಲಿ. ಈಗ ಇಲ್ಲಿ ಹೇಳಿದ್ದಾರೆ 13 ವಂಶ.
12 ಇವುಗಳು ಕಾಲನ ಜಾಲದಲ್ಲಿಯೇ ಉಳಿದವು. ಪ್ರಥಮ್ ವಂಶ್ ಉತ್ತಮ್, ಇಲ್ಲಿ ಇವರು ಆ ಚೂಡಾಮಣಿ. 2ನೆಯದು ಜಾಗು ಮತ್ತು 3ನೆಯದು 4ನೆಯದು ನಂತರ 5ನೆಯದು. ಈಗ ಇಲ್ಲಿ ಓದೋಣ ಏನೆಂದರೆ 12ನೇ ವಂಶ. 12ನೆಯದು ಗರೀಬ್ ದಾಸರದು. बर में वंश प्रगट हो उजियारा. ಅಂದರೆ 12ನೇ ಪಂಥದಲ್ಲಿ ನನ್ನ ಮಹಿಮೆಯ ವಾಣಿಯಿಂದ ನನ್ನ ಬೆಳಕು ಪಸರಿಸಲಾರಂಭಿಸುವುದು. ಅವರಿಂದ ಕ್ಲಿಯರ್ ಆಗಲ್ಲ. ಮತ್ತೆ ಹೇಳುತ್ತಾರೆ, 13 में वंश मिटे सकल अंधियारा. ओए होए. 13ನೇ ವಂಶದಲ್ಲಿ ನನ್ನ ದಾಸ ಬರುವನು ಮತ್ತು ಎಲ್ಲಾ ಅಜ್ಞಾನ ಸರಿಸುವನು. ಆ ಸಮಯದಿ ಎಲ್ಲಾ ಕತ್ತಲೆಯೂ ನಾಶವಾಗುವುದು. और एती दगा काल समाई और तत्बिंदु की टेक रह जाई. ಕಾಲನು ಇಷ್ಟೊಂದು ಮೋಸ ಮಾಡುವನು, ಆದರೂ ನಮ್ಮ ತತ್ವಜ್ಞಾನದ ಸತ್ವವು ಉಳಿಯುವುದು. ಅಂದರೆ ಆ ಸಮಯದವರೆಗೂ ಇದನ್ನು ಮುಚ್ಚಿಡಬೇಕಾಗಿದೆ. 13ನೇ ವಂಶ ಈ ದಾಸನ ಕಡೆಗೆ ಸಂಕೇತವಾಗಿದೆ, ಅಂಡರ್ಸ್ಟೂಡ್ ಇದೆ. 13 में वंश मिटे सकल अंधियारा. ಈಗ ಗೊಂದಲಗೊಂಡ ಈ ಎಲ್ಲಾ ಅಜ್ಞಾನ ದೂರ ಸರಿಯುವುದು. नौमन सूत उलझिया ऋषि रहे जखमारे. सतगुरु ऐसा सुलझा दे उलझन दूजी बारे. ಈಗ ದಾಸನು ನಿಮಗೆ ಸ್ಪಷ್ಟಗೊಳಿಸಲು ಬಯಸುತ್ತಿರುವ ಪ್ರಸಂಗವೇನೆಂದರೆ, ಪರಮಾತ್ಮನು ಬಂದಾಗಲೆಲ್ಲ ಇಂತಹ ಲೀಲೆಯನ್ನು ಮಾಡುತ್ತಾನೆ. ಮತ್ತು ಆ ಲೀಲೆ ಯಾರು ಮಾಡಿದರು? ಕಬೀರ್ ಪರಮೇಶ್ವರರು. ವೇದಗಳು ಕೂಡ ಅವರ ಗುಣಗಾನ ಮಾಡುತ್ತಿವೆ. ಪರಮಾತ್ಮ ಹೇಳಿದ್ದರು, ವೇದ್ ಮೇರಾ ಭೇದ್ ಹೈ, ಪರ್ ಮೈನಾ ವೇದನ್ ಕೆ ಮಾಹಿ ಔರ್ ಜೌನ್ ವೇದ್ ಸೆ ಮೈ ಮಿಲೂಂ ಯೇ ವೇದ ಜಾನ್ತೆ ನಾಹಿ. ವೇದಗಳು ನನ್ನ ಮಹಿಮೆಯ ಗುಣಗಾನ ಮಾಡುತ್ತಿವೆ ಮತ್ತು ಬ್ರಹ್ಮನ ಉತ್ಪತ್ತಿ ನಾನು ಮಾಡಿದ್ದೆ ಮತ್ತು ಈ ವೇದಗಳು ನನ್ನ ಮಹಿಮೆಯನ್ನೇ ಹೆಚ್ಚಿಸುತ್ತಿವೆ. ನಿಮಗೆ ಇನ್ನೂ ಸ್ವಲ್ಪ ವೇದ ತೋರಿಸುತ್ತೇನೆ. ಪುಣ್ಯಾತ್ಮರೇ, ನಾವು ಪರಮಾತ್ಮನನ್ನು ಗುರುತಿಸಬೇಕಾಗಿದೆ. ಇದು ನೋಡಿ, ಈ ಋಗ್ವೇದ. ಇದು ಋಗ್ವೇದ. ಇದನ್ನು ತೋರಿಸುತ್ತೇನೆ. ಇದು ಇಲ್ಲಿಂದ ಪ್ರಕಾಶಿತವಾಗಿದೆ. ಇದರ ಪ್ರಕಾಶಕರು ಪಂಡಿತ ರಾಕೇಶ್ ರಾಣಿ ಮತ್ತು ಇಲ್ಲಿಂದ ಮುದ್ರಿತವಾಗಿದೆ. ಪ್ರಧಾನ ಕಾರ್ಯಾಲಯ ವೇದ್ ಮಂದಿರ್ ಮಹಾತ್ಮ ವೇದ್ ಭಿಕ್ಷು ಸೇವಾಶ್ರಮ್, ಲೇಖ್ ರಾಮ್ನಗರ್, ಇಬ್ರಾಹಿಂಪುರ್, ಮುಖ್ಮೇಲ್ಪುರ್, ದಿಲ್ಲಿ, ದಯಾನಂದ್ ಸಂಸ್ಥಾನ. ಇದರಲ್ಲಿ ಮಂಡಲ ಸಂಖ್ಯೆ 10 ಮತ್ತು ಸೂಕ್ತಿ ಸಂಖ್ಯೆ 49ರಲ್ಲಿ ಪ್ರಥಮ ಮಂತ್ರದಲ್ಲೇ ಬರೆಯಲಾಗಿದೆ. ಇದು ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 10 ಸೂಕ್ತಿ 49. ಇದು 49ರ ಪ್ರಥಮ ಮಂತ್ರದಲ್ಲಿ ಬರೆಯಲಾಗಿದೆ. ಪರಮಾತ್ಮ ಹೇಳುತ್ತಾರೆ, ನಾನು ಸ್ತುತಿ ಮಾಡುವವನಿಗೆ, ಆಹ, ಯಾರು ಸತ್ಯ ಸಾಧನೆ ಮಾಡುತ್ತಾರೆ ಅವರಿಗೆ ಸನಾತನ ಐಶ್ವರ್ಯ ನಿವಾಸಿಸುವ ಯೋಗ್ಯ ಲೋಕ, ಆಹ, ಮೋಕ್ಷ ಹಾಗೂ ಜ್ಞಾನವನ್ನು ಪ್ರದಾನಿಸುತ್ತೇನೆ. ನಾನು ಸ್ತುತಿ ಮಾಡುವವರಿಗೆ, ಆಹ, ಸನಾತನ ಐಶ್ವರ್ಯ ಅಂದರೆ ಸದಾ ಇರುವ, ಎಂದಿಗೂ ನಾಶ ಹೊಂದದಿರುವ, ಮೋಕ್ಷ ನಿವಾಸಯೋಗ್ಯ ಲೋಕ ಅಂದರೆ ಸತ್ಯಲೋಕ, ಪೂರ್ಣ ಮೋಕ್ಷ ಹಾಗೂ ಜ್ಞಾನ ಪ್ರದಾನಿಸುತ್ತೇನೆ. ಅಹಂ ಬ್ರಹ್ಮ ಕೃಣವಂ, ನಾನು ಬ್ರಹ್ಮನನ್ನು ಉತ್ಪತ್ತಿಸಿದ್ದೇನೆ. ಇವರು ವೇದ ಬರೆದರು. ಬ್ರಹ್ಮನ ಅರ್ಥ ವೇದವಾಗುವುದಿಲ್ಲ, ರಾಜನ ಅರ್ಥ ವಿಧಾನವಾಗುವುದಿಲ್ಲ, ಸಂವಿಧಾನವಾಗುವುದಿಲ್ಲ. ನಾನು ಬ್ರಹ್ಮನ ಉತ್ಪತ್ತಿ ಮಾಡುತ್ತೇನೆ, ಕಾಲನ ಉತ್ಪತ್ತಿ ಕೂಡ ನಾನೇ ಮಾಡುತ್ತೇನೆ, ಬ್ರಹ್ಮನ. ಮತ್ತು ವೇದಗಳಲ್ಲಿರುವ ಮಹಿಮೆ, ಈ ವೇದ ನನ್ನದೇ ಮಹಿಮೆಯ ವೃದ್ಧಿಯನ್ನು ಮಾಡುತ್ತದೆ. ಆಹ, ಯಜ್ಞ, ದಾನ, ಸತ್ಸಂಗ ಮಾಡುವವರಿಗೆ ಸನ್ಮಾರ್ಗದಲ್ಲಿ ಆದೇಶ ಮಾಡುವವನು ನಾನೇ. ಅಂದರೆ ಅವರಿಗೆ ರಸ್ತೆ ಕೂಡ ನಾನೇ ತೋರಿಸುತ್ತೇನೆ, ನನ್ನ ಶರಣದಲ್ಲಿ ಬಂದವರಿಗೆ. ಮತ್ತು ವೇದಗಳು ನನ್ನದೇ ಮಹಿಮೆಯ ಗುಣಗಾನ ಮಾಡುತ್ತಿವೆ. ಈಗ ಎಲ್ಲಾ ಪ್ರಮಾಣಗಳು ಸ್ಪಷ್ಟವಾದವು. ಏನೆಂದರೆ ಕಬೀರ ಪರಮಾತ್ಮ ಹೇಳುತ್ತಾರೆ, ಏನೆಂದರೆ ವೇದಗಳಲ್ಲಿ ನನ್ನ ಪೂರ್ತಿ ರಹಸ್ಯವಿದೆ ಮತ್ತು ಬ್ರಹ್ಮನ ಉತ್ಪತ್ತಿ ನಾನೇ ಮಾಡಿದ್ದೆ, ಈ ಕಾಲ ಬ್ರಹ್ಮನ. ಅದನ್ನೇ ತನ್ನ ಸೂಕ್ಷ್ಮ ವೇದದಲ್ಲಿ 600 ವರ್ಷ ಮೊದಲೇ ಹೇಳಿದ್ದರು. ವೇದ್ ಮೇರಾ ಭೇದ್ ಹೈ, ಮೈನಾ ವೇದನ್ ಕೆ ಮಾಹಿ. ಅಂದರೆ ಈ ವೇದಗಳಲ್ಲಿ ನನ್ನನ್ನು ಪಡೆಯುವ ವಿಧಿಯಿಲ್ಲ, ಆದರೆ ಎಲ್ಲ ನನ್ನದೇ ಮಹಿಮೆಯಾಗಿದೆ. ಈಗ ಈ ದಾಸನು ಪುನಃ ಅದೇ ಟಾಪಿಕ್ ಮೇಲೆ ಬರುತ್ತಾನೆ. ಆದರಣೀಯ ಗರೀಬ್ ದಾಸ್ ಸಾಹೇಬರ ವಾಣಿ ಪ್ರಕಟವಾಯಿತು. ಅವರು ಅದನ್ನು ಪೂರ್ಣಗೊಳಿಸಿದರು. ಕಬೀರ್ ಸಾಗರದಲ್ಲಿ ಕೂಡ ವಿಷಯ ಅಡಗಲಿಲ್ಲ.
ಏನೆಂದರೆ ಇವರು ಹೇಳುತ್ತಿದ್ದಾರೆ, ರಾಮಾನಂದರು ಹೇಳಿದರು, ಇಲ್ಲ, ಈ ದೂತ ಶಬ್ದ ಮಧ್ಯದಲ್ಲಿದೆ. ಅದಿವರಿಗೆ ಗೊತ್ತಿರಲಿಲ್ಲ. ಹೇಳುತ್ತಾರೆ, ಭಗವಂತ ಕಳಿಸಿರೋ ದೇವದೂತ ಬಂದಿರಬಹುದು. ಅವನು ಹೇಳಿ ಹೋದನು, ಕಡಸು ಹಸುವಿನ ಮೇಲೆ ಕೈ ಇಡು. ನೋಡಿ, ಇಲ್ಲಿ ರಾಮಾನಂದರು ಹೇಳಿದ್ರು, ಇಲ್ಲ, ಕಬೀರ್ ಸಾಗರದಲ್ಲಿ ಬರೆದಿದೆ, ಬಚ್ಚಿಯ ಜಾಯಿ ಬಯಲ್ ನಹಿಲಾಗ, ಆ ಹಸುವನ್ನು ತೆಗೆದುಕೊಂಡು ಬಾ, ಅನ್ಟಚ್ಡ್ ಕಡಸು ಇರಬೇಕು. ಮತ್ತಿಲ್ಲಿ ಗರೀಬ್ದಾಸರು ಹೇಳುತ್ತಾರೇನೆಂದರೆ, शिव उतरे शिवपुरी से अवगत बदन विनोदे, मैं के कमल खुशी बहे लिया ईस को गोदे. ಆ ಪರಮಾತ್ಮನನ್ನು ಮಡಿಲಲ್ಲಿ ತೆಗೆದುಕೊಂಡರು. ಭಗವಂತ ಶಿವ ಮತ್ತು ಶಿವ ಉತರೆ ಶಿವಪೂರಿಸೆ, ಶಿವಲೋಕದಿಂದ ಬಂದರು ಮತ್ತು ಅಲ್ಲಿ ಮಗುವನ್ನು ಮಡಿಲಲ್ಲಿ ತೆಗೆದುಕೊಂಡರು. नजर नजर से मैं गई किया ईस प्रणामे, धन मोमन धन पूर्णा ये धन का सीनी काम. ಇಬ್ಬರೂ ಭಗವಂತರ ನೋಟಗಳು ಸೇರಿದಾಗ ಶಿವ ತಿಳಿದುಕೊಂಡರು, ಇದ್ಯಾವುದೋ ಪರಮಶಕ್ತಿಯಾಗಿದೆ, ದೊಡ್ಡ ಸಿದ್ಧಪುರುಷನಿರಬೇಕು. ಇವರಿಗೂ ಇಷ್ಟು ಜ್ಞಾನವಿಲ್ಲ, ಇವರು ಯಾರೆಂದು. ನಂತರ ಪರಮಾತ್ಮ ಆದೇಶ ನೀಡಿದ್ರು ಶಂಕರ ಭಗವಂತನಿಗೆ. ಹೇಳಿದರೇನೆಂದರೆ, ಇವರಿಗೆ ಕಡಸು ಹಸು ತರಲು ಹೇಳು, ಮತ್ತದರ ಮೇಲೆ ನೀವು ತಮ್ಮ ಕೈಯನ್ನಿಡಬೇಕು. ಹಾಗಾದರೆ ಗರೀಬ್ದಾಸರು ಹೇಳುತ್ತಾರೆ, ಅನ್ಬ್ಯಾವರ್ ಕೂದೂಹತ್ ಹೈ दूध दिया तत्काल, पीवै बालक ಬ್ರಹ್ಮಗತಿ ತಾ ಶಿವ ಭಯೇ ದಯಾಲ್. ಇದರಿಂದ ಸ್ಪಷ್ಟವಾಯಿತೇನೆಂದರೆ, ಕಬೀರ್ ಸಾಗರ್ ಹೇಳುತ್ತದೆ, ಕಬೀರ್ ಸಾಹೇಬರ ಪುರಾತನ ಲೀಲೆ ಮತ್ತು ಪರಮಾತ್ಮ ಗರೀಬ್ದಾಸ ಸಾಹೇಬರಿಗೆ ಸಿಕ್ಕಿದ್ದರೂ ತನ್ನ ಮಹಿಮೆಯ ಅನುಸಾರವಾಗಿ ಬರುತ್ತಾರೆ, ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ, ಅವರಿಗೆ ಜ್ಞಾನ ನೀಡುತ್ತಾರೆ. ಮತ್ತೆ ಆ ಶ್ರೇಷ್ಠ ಆತ್ಮಗಳಲ್ಲಿ ಯಾರಿಗೆ ಪರಮಾತ್ಮ ಸಿಕ್ಕಿದ್ದರೂ ಗರೀಬ್ದಾಸರು ಕೂಡ ಇದನ್ನೇ ಹೇಳಿದ್ದಾರೇನೆಂದರೆ, ಪರಮಾತ್ಮನು ಕಡಸು ಹಸುವಿನ ಹಾಲನ್ನು ಕುಡಿದರು. ಈಗ ಈ ದಾಸ ಕಾನ್ಸೆಪ್ಟ್ ಕ್ಲಿಯರ್ ಮಾಡಲು ಬಯಸುವುದೇನೆಂದರೆ, ಕಬೀರ್ ಈಸ್ ಗಾಡ್. ಎಲ್ಲಾ ಸದ್ಗ್ರಂಥಗಳು ಅವರ ಸಮರ್ಥನೆ ಮಾಡುತ್ತಿವೆ, ತನ್ನ ಕಣ್ಣುಗಳಿಂದ ನೋಡಿರುವ ಸಂತರು ಹೇಳುತ್ತಿದ್ದಾರೆ. ಗರೀಬ್ದಾಸರು ಹೇಳುತ್ತಾರೆ, ಹಮ್ ಸುಲ್ತಾನಿ ನಾನಕ್ ತಾರೆ ದಾದು ಕು ಉಪದೇಶ ದಿಯ, ಜಾತ್ ಜುಲಾಹ ಭೇದ ನ ಪಾಯ ಕಾಶಿ ಮಾಹೆ ಕಬೀರ್ ಹುವಾ, अनंत कोटि ब्रह्मांड का एक रति नहीं भार, सतगुरु पुरुष कबीर है ये कुल के सिरजनहार. ಹೇಳಿ ಸದ್ಗುರು ದೇವರಿಗೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.